ಈ ರೀತಿ ಟೊಮೊಟೊನ ರುಬ್ಬಿ ಮಾಡುವಂಥ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ರುಚಿಕರವಾಗಿರುತ್ತೆ ಅಂತಂದರೆ ಇದು ಯಾವುದಕ್ಕೆಲ್ಲ ನಾವು ಕಾಂಬಿನೇಷನ್ ಆಗಿ ಬಳಸ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ, ಎಷ್ಟು ರುಚಿಯಾಗಿ ಇರುತ್ತೆ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರನ್ನ ಒಂದು ಸತಿ ಈ ರೀತಿ ರುಬ್ಬಿ ಮಾಡೋದನ್ನು ಟ್ರೈ ಮಾಡಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇಡ್ಲಿಗೆ, ಅನ್ನಕ್ಕೆ, ಇಡ್ಲಿಗಂತೂ ಸೂಪರ್ ಅಂತಲೇ ಹೇಳ್ಬೋದು. ಮುದ್ದೆಗೆ ಮತ್ತು ಎಲ್ಲದಕ್ಕೂ ಈ ಸಾಂಬಾರು ಹೊಂದ್ಕೊಳ್ಳುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಾ ಬೇಳೆ ತರಕಾರಿಯನ್ನು ಹಾಕಿ ನಾನು ಸಾಂಬಾರನ್ನು ಮಾಡಿದ್ದೀನಿ. ಈ ಸಾಂಬಾರನ್ನು ಈ ವಿಧಾನದಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ. ತುಂಬಾ ರುಚಿಕರವಾದಂಥ ಆರೋಗ್ಯಕರವಾದಂಥ ಸಾಂಬಾರು ನಿಮಗೆ ಸಿಗತ್ತೆ. ನೋಡಿ, 1 ಕಪ್ ಆಗಷ್ಟು ಬೇಳೆಯನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿ ಅದು ನೀರು ಮುಳುಗುವಷ್ಟು ಒಂದು ಅರ್ಧ ಚೆಂಬಷ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಇಟ್ಬಿಟ್ಟೆ. ಇದು ಒಂದು 2 ವಿಸಲನ್ನು ಕೂಗಿಸ್ಕೊಂಡು ನಾನು ನೋಡಿದಾಗ ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿತ್ತು. ಈಗ ಇದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಬಳಸ್ತೀನಿ ಮತ್ತು ಯಾವ ವಿಧಾನದಲ್ಲಿ ನಾನು ಮಾಡ್ತೀನಿ ಅನ್ನೋದನ್ನು ಈಗ ನೀವು ನೋಡ್ಬೋದು. ಈಗ ಇದಕ್ಕೆ ನಾನು ಚಪ್ರದ ಅವರೆಕಾಯಿಯನ್ನು 1 ಬಟ್ಲಷ್ಟು ಹಾಕಿದ್ದೀನಿ. ಮತ್ತು ಬೀನ್ಸು, ಕ್ಯಾರೆಟು ಮತ್ತು ಗೆಡ್ಡೆಕೋಸು ಜೊತೆಗೆ ದಪ್ಪ ಮೆಣಸಿಕಾಯಿ ಇಷ್ಟು ತರಕಾರಿಯನ್ನು ಚೆನ್ನಾಗಿ ತೊಳೆದು ಹಚ್ಚಿಟ್ಟಿದ್ದೆ. ಅದನ್ನು ಹಾಕ್ತಿದ್ದೀನಿ. ಇದೇ ತರಕಾರಿ ಅಂತಲ್ಲ, ಯಾವುದೇ ತರಕಾರಿ ಬೇಕಾದರೂ ಹಾಕ್ಬೋದು. 2 ಈರುಳ್ಳಿಯನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ರುಬ್ಬೋದಕ್ಕೆ ಟೊಮೊಟೊ ಮತ್ತು ಒಂದು 4ರಿಂದ 5 ಟೊಮೊಟೊ, ನಾನು ಹುಳಿಯನ್ನು ಬಿಡೋದಿಲ್ಲ. ಒಂದು 2 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ರುಬ್ಕೊಂಡು, ಜೊತೆಗೆ ನಾನು ಈ ತರಕಾರಿ ಹಾಕಿರುವಂತಹ ಕುಕ್ಕರ್ ನಾನು 2 ಸ್ಪೂನ್ ಆಗಷ್ಟು ಬೇಳೆ ಸಾಂಬಾರು ಪೌಡರನ್ನು ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ. ಜೊತೆಗೆ ನಾವೇನು ರುಬ್ಬಿದ್ವಲ್ವಾ ಟೊಮೊಟೊ ರಸ, ಅದನ್ನು ಹಾಕ್ಬಿಟ್ಟು ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ಮಿಕ್ಸ್ ಮಾಡಬೇಕು. ಯಾವ ರೀತಿ ಅಂದರೆ ನಾವು ಹಾಕಿರುವಂಥ ಏನು ಮಸಾಲ ಪೌಡರ್ ಅಂದರೆ ಸಾಂಬಾರು ಪೌಡರ್ ಇಲ್ಲ, ಆ ಸಾಂಬಾರು ಪೌಡರು ನೀರಿನ ಜೊತೆಯಲ್ಲಿ ಗಂಟು ಆಗಬಾರ್ದು. ನೀಟಾಗಿ ನೀರಿಗೆ ಮಿಕ್ಸ್ ಆಗಬೇಕು. ಮತ್ತು ಉಪ್ಪು ರುಚಿಗೆ ನೋಡಬೇಕು, ರುಚಿಗೆ ತಕ್ಕಷ್ಟು ಹಾಕಿರ್ತೀವಿ. ಸರಿಯಾಗಿದೆಯಾ ಅಂತ ನೋಡಿ ಕುಕ್ಕರ್ ಮುಚ್ಚಿ ಈಗ ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿ ವಿಸಲ್ ಆರಿದೆ. ಈಗ ತೆಗೆದ್ರೆ ರೆಡಿಯಾಗಿದೆ ಸಾಂಬಾರು. ನಾನು ಇದಕ್ಕೆ ಕಾಯನ್ನು ಬಳಸಿಲ್ಲ. ನೀವು ಬೇಕಂದರೆ ರುಬ್ಬಾರು ಹಾಕ್ಬೋದು, ಏನು ಅವಶ್ಯಕತೆ ಇಲ್ಲ. ಯಾಕೆಂದರೆ ಬೇಳೆ ಕಟ್ಟಿರುತ್ತೆ, ಈ ತರಕಾರಿ ಎಲ್ಲ ರಸ ಬಿಟ್ಟಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಸ್ವಲ್ಪ ತುರಿದು ಹಾಕ್ಬೋದು. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊತೀನಿ. ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಅದು ಚಟಪಟ ಸಿಡಿಬೇಕು. ಚೆನ್ನಾಗಿ ಏನು ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಅದರ ಫ್ಲೇವರು ಘಮ ಬರಬೇಕು ನಮಗೆ. ಅಲ್ಲಿವರೆಗೂ ನೀಟಾಗಿ ಕೈ ಆಡಿಸ್ತಾ ಈ ರೀತಿ ನಾವು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ಸಾಂಬಾರನ್ನು ತೆಗೆದು ಒಗ್ಗರಣೆ ಒಳಗಡೆ ಹಾಕ್ತೀನಿ. ನೋಡಿ, ಈಗ ಇದೆಲ್ಲ ನೀಟಾಗಿದೆ. ಒಗ್ಗರಣೆ ಒಳಗಡೆ ಹಾಕ್ತೀನಿ. ಒಗ್ಗರಣೆಗೆ ನಾವು ಸಾಂಬಾರನ್ನು ಹಾಕುವಾಗ ಅಥವಾ ಹಾಕುವಾಗ ಉರಿಯನ್ನು ಕಡಿಮೆ ಇಟ್ಕೋಬೇಕು, ಇಲ್ಲಾಂದರೆ ಆ ಹೊಗೆ ಸಮೇತ ಬೆಂಕಿ ಬಂದುಬಿಡತ್ತೆ. ಈಗ ನೋಡಿ, ಇದನ್ನು ಎತ್ತಿ ಮಾಮೂಲಿ ನಾನು ಕುಕ್ಕರ್ ಒಳಗಡೆಗೆ ಸಾಂಬಾರು ಒಳಗಡೆಗೆ ಹಾಕ್ತೀನಿ. ಒಗ್ಗರಣೆ ಮಿಕ್ಸ್ ಆಗಿರುವಂತಹ ಸಾಂಬಾರನ್ನು ಈಗ ನೀವು ಸರ್ವ್ ಮಾಡ್ಬೋದು. ನೀವು ದೋಸೆ ಜೊತೆ, ಇಡ್ಲಿ ಜೊತೆ, ಮುದ್ದೆಗಂತೂ ಮಾಡಿಸಿದ ಸಾಂಬಾರು. ಇದು ಬೇಳೆ ಸಾಂಬಾರಾಗಿರೋದ್ರಿಂದ ದೋಸೆಗಂತೂ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ತರಕಾರಿ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ.